ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. 2 ವರ್ಷದ ಹಿಂಸಾಚಾರದ ಸಂಘರ್ಷಕ್ಕೆ ಸಿಎಂ ರಾಜೀನಾಮೆ ನೀಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ದಿಢೀರ್ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಮಣಿಪುರ ಕಳೆದ 2 ವರ್ಷದ ಹಿಂದೆ ಹೊತ್ತಿ ಉರಿದ ರಾಜ್ಯ. ಮಹಿಳೆ ಮಕ್ಕಳೆನ್ನದೆ ಅನಾಥರನ್ನಾಗಿಸಿ ಮಾಡಿದ ಹಿಂಸಾಚಾರ. ಇದೇ ರಾಕ್ಷಸ ಕೃತ್ಯ ಆರುವ ಮುನ್ನವೇ ಮಣಿಪುರದಲ್ಲಿ ರಾಜಕೀಯ ಕ್ರಾಂತಿಯಾಗಿದೆ. ಏಕಾಏಕಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಣಿಪುರದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸಿಎಂ ಬೀರೇನ್ ಸಿಂಗ್ ರಾಜೀನಾಮೆ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ರಾಜ್ಯದಲ್ಲಿನ ಹಿಂಸಾಚಾರ, ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ, ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲ ವಾಪಸ್. ಬೆನ್ನಲ್ಲೇ ಇಂಪಾಲ್ನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಿಸೈನ್ ಮಾಡಿದ್ದಾರೆ. ಬೀರೇನ್ ರಾಜೀನಾಮೆಗೆ ಕಾರಣ ಹಿಂಸಾಚಾರದಿಂದ ಮಣಿಪುರ ರಾಜ್ಯ ಕಳೆದ 2 ವರ್ಷದಿಂದ ಹೊತ್ತಿ ಉರಿತಾ ಇದೆ. ಬಹುಸಂಖ್ಯಾತ ಮೈತೆ ಹಾಗೂ ಕುಕ್ಕಿ ಬುಡಕಟ್ಟು ಮಧ್ಯೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಗುಡ್ಡಗಾಡು ಸಮುದಾಯಗಳ ನಡುವೆ ನಿರಂತರ ಹಿಂಸಾಚಾರ ಕಂಟ್ರೋಲ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿತ್ತು. ಈ ವೇಳೆ 200ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪರಿಶಿಷ್ಟ ವರ್ಗದ ಸ್ಥಾನಮಾನಕ್ಕೆ ಮೈಥೆ ಸಮುದಾಯ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಕಳುಹಿಸಿತ್ತು. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ಅಲ್ಪಸಂಖ್ಯಾತ ಕುಕ್ಕಿ ಸಮುದಾಯ ರೊಚ್ಚಿಗೆದ್ದಿತ್ತು. ಇಬ್ಬರ ನಡುವಿನ ಗಲಾಟೆ ಜನಾಂಗೀಯ ಹಿಂಸಾಚಾರಗಳಿಗೂ ಕಾರಣವಾಗಿತ್ತು. ಈ ವೇಳೆ ಹಿಂಸಾಚಾರಕ್ಕೆ ಸಿಎಂ ಬೀರೇನ್ ಸಿಂಗ್ ನೇರ ಕಾರಣ ಎಂಬ ಆರೋಪ ಸಹ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರಕ್ಕೂ ಹಿಂಸಾಚಾರ ತಲೆನೋವಾಗಿತ್ತು. ಬಳಿಕ ಮಣಿಪುರ ಬಿಜೆಪಿಯಲ್ಲಿ ಬಣ ಬಡಿದಾಟ ಒಂದೆಡೆ ಆದರೆ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಜೆಡಿಯು ವಾಪಸ್ ಪಡೆದಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರ್ತಾ ಇದ್ದಂತೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಬೀರೇನ್ ಸಿಂಗ್ ಮುಂದಾಗಿದ್ರು. ಈ ವೇಳೆ ಕೇಂದ್ರ ನಾಯಕರು ಮನವೊಲಿಸಿದ್ರು. ಆದರೆ ಇವತ್ತು ಬೆಳಗ್ಗೆ ಅಮಿತ್ ಶಾ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಸಂಜೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ಬಾಲು ಶೆಟ್ಟಿ, ಹಾಲಾಡಿ, ರಿಪಬ್ಲಿಕ್ ಕನ್ನಡ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. 2 ವರ್ಷದ ಹಿಂಸಾಚಾರದ ಸಂಘರ್ಷಕ್ಕೆ ಸಿಎಂ ರಾಜೀನಾಮೆ ನೀಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ದಿಢೀರ್ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಮಣಿಪುರ ಕಳೆದ 2 ವರ್ಷದ ಹಿಂದೆ ಹೊತ್ತಿ ಉರಿದ ರಾಜ್ಯ. ಮಹಿಳೆ ಮಕ್ಕಳೆನ್ನದೆ ಅನಾಥರನ್ನಾಗಿಸಿ ಮಾಡಿದ ಹಿಂಸಾಚಾರ. ಇದೇ ರಾಕ್ಷಸ ಕೃತ್ಯ ಆರುವ ಮುನ್ನವೇ ಮಣಿಪುರದಲ್ಲಿ ರಾಜಕೀಯ ಕ್ರಾಂತಿಯಾಗಿದೆ. ಏಕಾಏಕಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಣಿಪುರದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸಿಎಂ ಬೀರೇನ್ ಸಿಂಗ್ ರಾಜೀನಾಮೆ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ರಾಜ್ಯದಲ್ಲಿನ ಹಿಂಸಾಚಾರ, ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ, ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲ ವಾಪಸ್. ಬೆನ್ನಲ್ಲೇ ಇಂಪಾಲ್ನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಿಸೈನ್ ಮಾಡಿದ್ದಾರೆ. ಬೀರೇನ್ ರಾಜೀನಾಮೆಗೆ ಕಾರಣ ಹಿಂಸಾಚಾರದಿಂದ ಮಣಿಪುರ ರಾಜ್ಯ ಕಳೆದ 2 ವರ್ಷದಿಂದ ಹೊತ್ತಿ ಉರಿತಾ ಇದೆ. ಬಹುಸಂಖ್ಯಾತ ಮೈತೆ ಹಾಗೂ ಕುಕ್ಕಿ ಬುಡಕಟ್ಟು ಮಧ್ಯೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಗುಡ್ಡಗಾಡು ಸಮುದಾಯಗಳ ನಡುವೆ ನಿರಂತರ ಹಿಂಸಾಚಾರ ಕಂಟ್ರೋಲ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿತ್ತು. ಈ ವೇಳೆ 200ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪರಿಶಿಷ್ಟ ವರ್ಗದ ಸ್ಥಾನಮಾನಕ್ಕೆ ಮೈಥೆ ಸಮುದಾಯ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಕಳುಹಿಸಿತ್ತು. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ಅಲ್ಪಸಂಖ್ಯಾತ ಕುಕ್ಕಿ ಸಮುದಾಯ ರೊಚ್ಚಿಗೆದ್ದಿತ್ತು. ಇಬ್ಬರ ನಡುವಿನ ಗಲಾಟೆ ಜನಾಂಗೀಯ ಹಿಂಸಾಚಾರಗಳಿಗೂ ಕಾರಣವಾಗಿತ್ತು. ಈ ವೇಳೆ ಹಿಂಸಾಚಾರಕ್ಕೆ ಸಿಎಂ ಬೀರೇನ್ ಸಿಂಗ್ ನೇರ ಕಾರಣ ಎಂಬ ಆರೋಪ ಸಹ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರಕ್ಕೂ ಹಿಂಸಾಚಾರ ತಲೆನೋವಾಗಿತ್ತು. ಬಳಿಕ ಮಣಿಪುರ ಬಿಜೆಪಿಯಲ್ಲಿ ಬಣ ಬಡಿದಾಟ ಒಂದೆಡೆ ಆದರೆ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಜೆಡಿಯು ವಾಪಸ್ ಪಡೆದಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರ್ತಾ ಇದ್ದಂತೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಬೀರೇನ್ ಸಿಂಗ್ ಮುಂದಾಗಿದ್ರು. ಈ ವೇಳೆ ಕೇಂದ್ರ ನಾಯಕರು ಮನವೊಲಿಸಿದ್ರು. ಆದರೆ ಇವತ್ತು ಬೆಳಗ್ಗೆ ಅಮಿತ್ ಶಾ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಸಂಜೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ಬಾಲು ಶೆಟ್ಟಿ, ಹಾಲಾಡಿ, ರಿಪಬ್ಲಿಕ್ ಕನ್ನಡ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. 2 ವರ್ಷದ ಹಿಂಸಾಚಾರದ ಸಂಘರ್ಷಕ್ಕೆ ಸಿಎಂ ರಾಜೀನಾಮೆ ನೀಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ದಿಢೀರ್ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಮಣಿಪುರ ಕಳೆದ 2 ವರ್ಷ
ವರ್ಷದ ಹಿಂದೆ ಹೊತ್ತಿ ಉರಿದ ರಾಜ್ಯ, ಮಹಿಳೆ ಮಕ್ಕಳೆನ್ನದೆ ಅನಾಥರನ್ನಾಗಿಸಿ ಮಾಡಿದ ಹಿಂಸಾಚಾರ. ಇದೇ ರಾಕ್ಷಸ ಕೃತ್ಯ ಆರುವ ಮುನ್ನವೇ ಮಣಿಪುರದಲ್ಲಿ ರಾಜಕೀಯ ಕ್ರಾಂತಿಯಾಗಿದೆ. ಏಕಾಏಕಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಣಿಪುರದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸಿಎಂ ಬೀರೇನ್ ಸಿಂಗ್ ರಾಜೀನಾಮೆ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ರಾಜ್ಯದಲ್ಲಿನ ಹಿಂಸಾಚಾರ, ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ, ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲ ವಾಪಸ್, ಬೆನ್ನಲ್ಲೇ ಇಂಪಾಲ್ನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಿಸೈನ್ ಮಾಡಿದ್ದಾರೆ. ಬೀರೇನ್ ರಾಜೀನಾಮೆಗೆ ಕಾರಣ ಹಿಂಸಾಚಾರದಿಂದ ಮಣಿಪುರ ರಾಜ್ಯ ಕಳೆದ 2 ವರ್ಷದಿಂದ ಹೊತ್ತಿ ಉರಿತಾ ಇದೆ. ಬಹುಸಂಖ್ಯಾತ ಮೈತೆ ಹಾಗೂ ಕುಕ್ಕಿ ಬುಡಕಟ್ಟು ಮಧ್ಯೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಗುಡ್ಡಗಾಡು ಸಮುದಾಯಗಳ ನಡುವೆ ನಿರಂತರ ಹಿಂಸಾಚಾರ ಕಂಟ್ರೋಲ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿತ್ತು. ಈ ವೇಳೆ 200ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪರಿಶಿಷ್ಟ ವರ್ಗದ ಸ್ಥಾನಮಾನಕ್ಕೆ ಮೈಥೆ ಸಮುದಾಯ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಕಳುಹಿಸಿತ್ತು. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ಅಲ್ಪಸಂಖ್ಯಾತ ಕುಕ್ಕಿ ಸಮುದಾಯ ರೊಚ್ಚಿಗೆದ್ದಿತ್ತು. ಇಬ್ಬರ ನಡುವಿನ ಗಲಾಟೆ ಜನಾಂಗೀಯ ಹಿಂಸಾಚಾರಗಳಿಗೂ ಕಾರಣವಾಗಿತ್ತು. ಈ ವೇಳೆ ಹಿಂಸಾಚಾರಕ್ಕೆ ಸಿಎಂ ಬೀರೇನ್ ಸಿಂಗ್ ನೇರ ಕಾರಣ ಎಂಬ ಆರೋಪ ಸಹ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರಕ್ಕೂ ಹಿಂಸಾಚಾರ ತಲೆನೋವಾಗಿತ್ತು. ಬಳಿಕ ಮಣಿಪುರ ಬಿಜೆಪಿಯಲ್ಲಿ ಬಣ ಬಡಿದಾಟ ಒಂದೆಡೆ ಆದರೆ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಜೆಡಿಯು ವಾಪಸ್ ಪಡೆದಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರ್ತಾ ಇದ್ದಂತೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಬೀರೇನ್ ಸಿಂಗ್ ಮುಂದಾಗಿದ್ರು. ಈ ವೇಳೆ ಕೇಂದ್ರ ನಾಯಕರು ಮನವೊಲಿಸಿದ್ರು. ಆದರೆ ಇವತ್ತು ಬೆಳಗ್ಗೆ ಅಮಿತ್ ಶಾ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಸಂಜೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ಬಾಲು ಶೆಟ್ಟಿ, ಹಾಲಾಡಿ, ರಿಪಬ್ಲಿಕ್ ಕನ್ನಡ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. 2 ವರ್ಷದ ಹಿಂಸಾಚಾರದ ಸಂಘರ್ಷಕ್ಕೆ ಸಿಎಂ ರಾಜೀನಾಮೆ ನೀಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ದಿಢೀರ್ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಮಣಿಪುರ ಕಳೆದ 2 ವರ್ಷದ ಹಿಂದೆ ಹೊತ್ತಿ ಉರಿದ ರಾಜ್ಯ, ಮಹಿಳೆ ಮಕ್ಕಳೆನ್ನದೆ ಅನಾಥರನ್ನಾಗಿಸಿ ಮಾಡಿದ ಹಿಂಸಾಚಾರ. ಇದೇ ರಾಕ್ಷಸ ಕೃತ್ಯ ಆರುವ ಮುನ್ನವೇ ಮಣಿಪುರದಲ್ಲಿ ರಾಜಕೀಯ ಕ್ರಾಂತಿಯಾಗಿದೆ. ಏಕಾಏಕಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಣಿಪುರದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸಿಎಂ ಬೀರೇನ್ ಸಿಂಗ್ ರಾಜೀನಾಮೆ. ಮಣಿಪುರ ಬಿಜೆಪಿಯಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ರಾಜ್ಯದಲ್ಲಿನ ಹಿಂಸಾಚಾರ, ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ, ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲ ವಾಪಸ್, ಬೆನ್ನಲ್ಲೇ ಇಂಪಾಲ್ನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಿಸೈನ್ ಮಾಡಿದ್ದಾರೆ. ಬೀರೇನ್ ರಾಜೀನಾಮೆಗೆ ಕಾರಣ ಹಿಂಸಾಚಾರದಿಂದ ಮಣಿಪುರ ರಾಜ್ಯ ಕಳೆದ 2 ವರ್ಷದಿಂದ ಹೊತ್ತಿ ಉರಿತಾ ಇದೆ. ಬಹುಸಂಖ್ಯಾತ ಮೈತೆ ಹಾಗೂ ಕುಕ್ಕಿ ಬುಡಕಟ್ಟು ಮಧ್ಯೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಗುಡ್ಡಗಾಡು ಸಮುದಾಯಗಳ ನಡುವೆ ನಿರಂತರ ಹಿಂಸಾಚಾರ ಕಂಟ್ರೋಲ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿತ್ತು. ಈ ವೇಳೆ 200ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪರಿಶಿಷ್ಟ ವರ್ಗದ ಸ್ಥಾನಮಾನಕ್ಕೆ ಮೈಥೆ ಸಮುದಾಯ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಕಳುಹಿಸಿತ್ತು. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ಅಲ್ಪಸಂಖ್ಯಾತ ಕುಕ್ಕಿ ಸಮುದಾಯ ರೊಚ್ಚಿಗೆದ್ದಿತ್ತು. ಇಬ್ಬರ ನಡುವಿನ ಗಲಾಟೆ ಜನಾಂಗೀಯ ಹಿಂಸಾಚಾರಗಳಿಗೂ ಕಾರಣವಾಗಿತ್ತು. ಈ ವೇಳೆ ಹಿಂಸಾಚಾರಕ್ಕೆ ಸಿಎಂ ಬೀರೇನ್ ಸಿಂಗ್ ನೇರ ಕಾರಣ ಎಂಬ ಆರೋಪ ಸಹ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರಕ್ಕೂ ಹಿಂಸಾಚಾರ ತಲೆನೋವಾಗಿತ್ತು. ಬಳಿಕ ಮಣಿಪುರ ಬಿಜೆಪಿಯಲ್ಲಿ ಬಣ ಬಡಿದಾಟ ಒಂದೆಡೆ ಆದರೆ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಜೆಡಿಯು ವಾಪಸ್ ಪಡೆದಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರ್ತಾ ಇದ್ದಂತೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಬೀರೇನ್ ಸಿಂಗ್ ಮುಂದಾಗಿದ್ರು. ಈ ವೇಳೆ ಕೇಂದ್ರ ನಾಯಕರು ಮನವೊಲಿಸಿದ್ರು. ಆದರೆ ಇವತ್ತು ಬೆಳಗ್ಗೆ ಅಮಿತ್ ಶಾ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಸಂಜೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ಬಾಲು ಶೆಟ್ಟಿ, ಹಾಲಾಡಿ, ರಿಪಬ್ಲಿಕ್ ಕನ್ನಡ.